ಒದಗಿಸೋದಕ್ಕೆ ಸರ್ಕಾರ ಎಡುತ್ತಾ ಇದೆ ಅನ್ನೋದು ಬಿಜೆಪಿಯ ಕೆಂಗಣ್ಣಿಗೂ ಗುರಿಯಾಗಿದೆ. ಇದನ್ನೇ ಅಸ್ತ್ರವಾಗಿ, ಹೋರಾಟದ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಯಿತು. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವ ಎದ್ದು ಕಾಣ್ತಾ ಇದ್ರು, ಜೀವಜಲಕ್ಕಾಗಿ ಜನ ಒದ್ದಾಡ್ತಾ ಇದ್ರು. ಸರ್ಕಾರ ಇದನ್ನ ವಾಟರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ ಅನ್ನೋದು ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಬಿಂದಿಗೆಯನ್ನ ಪ್ರದರ್ಶಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಸಿಎಂ ಹಾಗೂ ಡಿಸಿಎಂ ಮುಖವಾಡವನ್ನ ಧರಿಸಿ ಬಿಜೆಪಿ ಪ್ರತಿಭಟನೆಗೆ ಕೂಡ ಇಳಿದಿದ್ದು ಕಂಡು ಬಂತು. ನೋಡ್ತಾ ಇದ್ದೀರಾ ನೀವು ಪ್ರತಿಭಟನೆಯ ರೂಪುರೇಷೆ ಹೇಗಿದೆ ಅಂತ. ದಯಮಾಡಿ ಎಲ್ಲ ಮಹಿಳಾ ಕಾರ್ಪೊರೇಟರ್ಗಳು, ದಯಮಾಡಿ ಎಲ್ಲ ಕೋರ್ಷನ್ ಮಂಜುನಾಥ್ ರೆಡ್ಡಿ ಅವರೇ ಆ ಎಲ್ಲ ಮಹಿಳೆಯರ ಮುಂದೆ ಬಿಟ್ಟು ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಇವತ್ತು ನೀರು ಕುಡಿಯಲಿಕ್ಕೆ ಇಲ್ಲ. ಕಳೆದ ಮಾನ್ಸೂನು, ಹಿಂಗಾರು ಮತ್ತೆ ಮುಂಗಾರು ಎರಡೂ ಕೂಡ ಫೇಲ್ಯೂರ್ ಆದನ್ನು ತಿಳಿದು ಕೂಡ ಹಿಂದೆ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ತಮಿಳುನಾಡಿನಲ್ಲಿರುವಂತಹ ಅವರ ಡಿಎಂಕೆ ಅಲಯನ್ಸ್ನ ಒಂದು ಓಲೈಸಲಿಕ್ಕೆ ಕೋರ್ಟ್ಗೆ ಹೋಗುವ ಮುನ್ನವೇ 15 ದಿವಸಗಳ ಕಾಲ ನೀರನ್ನು ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ. ಆ 15 ದಿವಸದ ನೀರನ್ನು ಉಳಿಸ್ಕೊಂಡಿದ್ದೇವೆ. ಇವತ್ತು 1 ತಿಂಗಳು 1.5 ತಿಂಗಳು ನಾವು